ಸಿದ್ದಾಪುರದ ಎಪಿಎಂಸಿ ರಸ್ತೆಯಲ್ಲಿ ಪ್ರಾರಂಭವಾಗಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬಡವರು ಹಾಗೂ ಸಾಮಾನ್ಯ ಜನರು ಹಸಿವಿನಿಂದ ಇರಬಾರದು ಎಂಬ ಉದ್ದೇಶದಿಂದ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ ಘೋಷಣೆ ಮಾಡಿದ್ದರು. ಶಿರಸಿ ಸಿದ್ದಾಪುರ ತಾಲೂಕಿನ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲು ಶಾಸಕ ಭೀಮಣ್ಣ ನಾಯ್ಕರೇ ಬರಬೇಕಾಯಿತು. ಭೀಮಣ್ಣ ನಾಯ್ಕ ಕೂಡ ಅನ್ನದಾತರೆ. ಕ್ಷೇತ್ರದ ಜನರ ಮೇಲಿನ ಪ್ರೀತಿಯಿಂದಾಗಿ ಕ್ಷೇತ್ರಕ್ಕೆ ಬೇಕಾದ ಅನುದಾನಕ್ಕಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಎಲ್ಲ ಸಚಿವರ ಬಳಿಯೂ ಜಗಳ ಮಾಡಿಯಾದರೂ ಅನುದಾನ ತರುತ್ತಾರೆ. ಅವರಲ್ಲಿ ತಾಳ್ಮೆ ಇದ್ದಿದ್ದರಿಂದ ಕೂತು ಕೆಲಸ ಮಾಡಿಕೊಂಡು ಬರುತ್ತಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನುದಾನ ತಂದ ಶಾಸಕರೆಂದರೆ ಅದು ಭೀಮಣ್ಣ ನಾಯ್ಕ ಅವರೇ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ, ಬಡವರ ಬಂಧು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್. ಇಷ್ಟು ವರ್ಷ ವಿಳಂಬವಾಗಿದ್ದಕ್ಕೆ ಬೇಸರವಾಗಿದೆ. ಬಡವರಿಗಾಗಿ ಆರಂಭಿಸುವ ಇಂದಿರಾ ಕ್ಯಾಂಟೀನ್ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವಂತಾಗಲಿ. ಗುಣಮಟ್ಟದ ಆಹಾರವನ್ನು ನಿತ್ಯವೂ ನೀಡಬೇಕು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದರು. ಪಟ್ಟಣ ಪಂಚಾಯತ್ ಸದಸ್ಯ ಕೆಜಿ ನಾಯ್ಕ ಪ್ರಾಸ್ತಾವಿಕವಾಗಿ ಮಾತನಾಡಿ, ಟೆಂಪೋದವರ ಮನವೊಲಿಸಿ ಈ ಜಾಗವನ್ನು ಇಂದಿರಾ ಕ್ಯಾಂಟೀನ್ಗಾಗಿ ಕಾಯ್ದಿರಿಸಲಾಗಿತ್ತು. ಇದಕ್ಕಾಗಿ ಪಟ್ಟಣ ಪಂಚಾಯತ್ನಿಂದ 12 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಸೆಪ್ಟೆಂಬರ್ 1ರಿಂದ ತಾಲೂಕಿನ ಜನತೆ ಉಪಯೋಗಕ್ಕೆ ಸಿಗುತ್ತದೆ ಎಂದರು. ಈ ವೇಳೆ ಸಿದ್ದಾಪುರ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ, ಉಪಾಧ್ಯಕ್ಷ ವಿನಯ್ ಹೊನ್ನೆಗುಂಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ವಿಜೇಂದ್ರ ಗೌಡರ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ, ತಾಲೂಕಾ ಅಧ್ಯಕ್ಷ ಕೆಜಿ ನಾಗರಾಜ್, ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ಡಿಆರ್ ನಾಯ್ಕ, ತಾಲೂಕ್ ಪಂಚಾಯತ್ ಇಒ ದೇವರಾಜ್ ಹಿತ್ಲಕೊಪ್ಪ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಕಾರ್ಯನಿರ್ವಾಹಕ ಅಭಿಯಂತರ ಕೆಎಸ್ ಕಮ್ಮಾರ್ ಉಪಸ್ಥಿತರಿದ್ದರು. ಗೊತ್ತಿದೆ ನಿಮಗೆ, 2013ರಲ್ಲಿ ಮುಖ್ಯಮಂತ್ರಿ ಆಗಿ 24 ಗಂಟೆ ಒಳಗೆ ಎಲ್ಲ ಬಡವರಿಗೆ 10 ಕಿಲೋ ಅಕ್ಕಿಯನ್ನು ಘೋಷಣೆ ಮಾಡಿದೆ. ಅದರ ನಂತರ ಏನೇನಾಗಿದೆ ಅನ್ನೋದು ನಾನು ಹೇಳಲಿಕ್ಕೆ ಹೋಗುದಿಲ್ಲ, ನಿಮ್ಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿದೆ. 10ರಿಂದ 7 ಆಯ್ತು, 7ರಿಂದ 5 ಆಯ್ತು, ಕಡೆಗೆ 1 ತಿಂಗಳು ಕೊಟ್ರೆ ಆಯ್ತು, ಕೊಡದಿದ್ರು ಆಯ್ತು, ಆ ಪರಿಸ್ಥಿತಿ ಬಂತು. ಅದನ್ನ ಗಮನದಲ್ಲಿಟ್ಟು ನಾವು ಇಲೆಕ್ಷನ್ ಪೂರ್ವದಲ್ಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತೇ ನಾವು ಅಥವಾ ಭೀಮಣ್ಣ ನಾಯ್ಕರು ಇರ್ಬೋದು, ಇವತ್ತೇ ಕಾಂಗ್ರೆಸ್ ಸರ್ಕಾರ ಇರ್ಬೋದು, 136 ಸೀಟ್ ಬರಲಿಕ್ಕೆ ಕಾರಣ ನೀವು. ಆಗ ನಾವು ಘೋಷಣೆ ಮಾಡಿದ್ರು 5 ಗ್ಯಾರಂಟಿಯನ್ನ ಕೊಡ್ತೇನೆ ಅಂತ. ಅದನ್ನ ಈಗಾಗಲೇ ನಾವು ಎಲ್ಲೂ ತಪ್ಪದೆ ವ್ಯತ್ಯಾಸ ಆಗದೆ ಇದ್ದ ಹಾಗೆ ಮುಗಿಸಿದ್ದಾರೆ. ಇದು 7 ವರ್ಷ ಬೇಕಾಯ್ತು ಸಿದ್ದಾಪುರದಲ್ಲಿ ಓಪನಿಂಗ್ ಮಾಡ್ಲಿಕ್ಕೆ. ಭೀಮಣ್ಣ ನಾಯ್ಕರೇ ಬರಬೇಕು, ಓಪನ್ ಮಾಡಬೇಕು ಅಂತ ಇತ್ತು. ನಿಮ್ಮ ಅದೃಷ್ಟ ಇದು. ಅವರು ಒಂಥರ ಅನ್ನದಾತ್ರೆ, ಯಾರೇ ಬರ್ಲಿ ಊಟಕ್ಕೆ ಹಾಕದೆ ಕಳಿಸೋದಿಲ್ಲ. MLA ಆದ್ಮೇನಲ್ಲ, ನಾವು ಅವರೆಲ್ಲ ಬಿಸ್ನೆಸ್ ಅಲ್ಲಿ ಬಹಳ ಫ್ರೆಂಡ್. ಯಾರೇ ಬಂದ್ರು ಊಟಕ್ಕೆ ಹಾಕಿ ಕಳಿಸೋದು. ಈಗ ಎಲ್ಲ ಕಡೆನೂ ಊಟ ಸಿಗ್ಬೇಕು ಅನ್ನೋದು ಮಾಡಿದ್ದಾರೆ. ಆದಷ್ಟು ಒಳ್ಳೆ ಜಾಗ ಹುಡುಕಿದ್ದಾರೆ. ಅಲ್ಲೂ ಹಾಗೆ, ಸಿರ್ಸಿಲೂ ಹಾಗೆ, ಹಾಸ್ಪಿಟಲ್ ಪಕ್ಕದಲ್ಲಿ, ಇಲ್ಲೂ ಹಾಗೆ ಪಕ್ಕದಲ್ಲಿ ಒಳ್ಳೆ ಕೆಲಸಗಾರರು. ಯಾವ್ದಾದ್ರೂ ಒಂದು ಮಾಡಬೇಕು ಅಂದ್ರೆ ಸುಮ್ಮನೆ ಇರೋದಿಲ್ಲ, ಅದು ಮಾಡಲೇಬೇಕು. ನಮ್ಮ ಹತ್ರ ಜಗಳ ಮಾಡ್ತಾರೆ, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಜಗಳ ಮಾಡ್ತಾರೆ, ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ಜಗಳ ಮಾಡ್ತಾರೆ. ಯಾರನ್ನೂ ಬಿಡೋದಿಲ್ಲ, ಯಾವ ಮಂತ್ರಿ ಹತ್ರ ಬಿಡೋದಿಲ್ಲ. ಏನ್ ಬರ್ಬೇಕು ಬರಲೇಬೇಕು. ನಾವಿಲ್ಲಿ ಮಾತು ಕೊಟ್ಟಿದ್ದೇವೆ, ನಮ್ಮನ್ನು ನಂಬಿದ್ದಾರೆ, ನಮ್ಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಹೋಗಿ ಮತ್ತೆ ಪುನಃ ಹೋಗಿ ಅವ್ರು ನೋಡ್ಬೇಕು, ಅವ್ರ ಊರು ಹೋಗಿ ನೋಡ್ಬೇಕು. ಅಲ್ಲಿ ನೋಡಿದಾಗ ನಮ್ಗೆ ಬಹಳ ಬೇಜಾರಾಗ್ತದೆ. ಅಂದೇಳಿ ಎಲ್ಲಾ ಸಂದರ್ಭದಲ್ಲೂ ಅವರು ಎಲ್ಲಾ ಇಲಾಖೆಯಿಂದ, ಯಾವ ಇಲಾಖೆಯಿಂದನೂ ಶಿರ್ಸಿ ಸಿದ್ದಾಪುರಕ್ಕೆ ದುಡ್ಡು ಬರಲಿಲ್ಲ ಅಂದ್ರೆ ಇಲ್ಲ. ನನ್ನ ಕ್ಷೇತ್ರದಲ್ಲೂ ಯಾವ್ದಾದ್ರು ಇಲಾಖೆ ತಪ್ಪು ಹೋಗಿರ್ಬೋದು, ಮಂತ್ರಿ ಆದ್ರೆ ಅವ್ರ ಕ್ಷೇತ್ರದಲ್ಲಿ ಶಿರ್ಸಿ ಸಿದ್ದಾಪುರದಲ್ಲಿ ಮಾತ್ರ ಎಲ್ಲ ಇಲಾಖೆ ಅನುದಾನಗಳನ್ನು ಬಂದ. ಎಷ್ಟೋ ನಾವು ಅವ್ರದ್ದು ಏನು ನೋಡ್ಕೊಂಡು ಈ ಇಲಾಖೆಯಿಂದ ಇಷ್ಟು ಹಣ ಬಂತ ಇಲ್ಲಿ ಅಂತ ಯೋಚನೆ ಮಾಡುವಂತ ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಡ್ತಾರಲ್ಲ. ಲಾಸ್ಟಿಗೆ ನಾವು ಹೋಗೋದ್ರ ನಂತರ ಹೋಗಿ ಕೇಳೋದು ಮತ್ತೆ ಕೊಡ್ರಿ ಏನೇ. ಹಾಗೆ ಅಷ್ಟು ಆಸಕ್ತಿ ಇದೆ. ಎಲ್ಲಕ್ಕಿಂತ ಈ ಕ್ಷೇತ್ರದ ಮೇಲೆ ಪ್ರೀತಿ ಇದೆ, ನಿಮ್ಮ ಮೇಲೆ ಪ್ರೀತಿ ಇದೆ. ಅದು ಆ ಕೆಲಸ ಮಾಡಿಸ್ತದೆ. ಯಾವ ಮನುಷ್ಯನಿಗೆ ನಮ್ಗೆ ಸಹಾಯ ಮಾಡಿದ್ದಾರೆ, ನಾವು ಅವ್ರ ಜೊತೆ ನಿಲ್ಬೇಕು ಅನ್ನೋದು ಇರ್ತಾರೆ. ಅವ್ರು ಮಾತ್ರ ಊಟ, ಚಹಾ, ತಿಂಡಿ ಎಲ್ಲ ಬಿಟ್ಟು, ನಿದ್ದೆನೂ ಬಿಟ್ಟು. ಯಾಕಂದ್ರೆ ಒಂದೊಂದು ಮಿನಿಸ್ಟರ್ ಹತ್ರ ಅಥವಾ ಮುಖ್ಯಮಂತ್ರಿಗಳ ಹತ್ರ ಹೋದ್ರೆ ಬೆಳಗಿನ ಸಂಜೆವರೆಗೆ ನಿಲ್ಲೋದು ಇರ್ತದೆ. ಅದಕ್ಕೂ ತಾಳ್ಮೆ ಬೇಕು. ಅದು ಕಲ್ತ್ಕೊಂಡಿದ್ದಾರೆ ಅವರು. 3 ಕೋಟಿ ಹಣವನ್ನು ಹಿಂದೆ ಅವರಿಗೆ ಕೊಟ್ಟು ಇವಾಗ ಟೆಂಡರ್ ಆಗಿ ಅದು ಕಾಮಗಾರಿ ಚಾಲನೆ ಇರುವಂತಹದ್ದು. ಮತ್ತು ಈಗ
ನಗರದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ವಾರ್ಡ್ಗಳನ್ನು ಸಂಪರ್ಕವನ್ನು ಮಾಡಿ ಸುಮಾರು 6.5 ಕೋಟಿ ಹಣವನ್ನು ಈಗಾಗಲೇ ಸಿದ್ದಾಪುರ ಟೌನ್ನಿನ ಕೇವಲ ಮಾಡಿ ಅಲ್ಲಿ ಸರ್ಕಾರಕ್ಕೆ ಕಳಿಸಿರುವಂತಹದ್ದು. ಕುಡಿಯ ನೀರಿನಂತೂ ತಮ್ಮ ಗೊತ್ತೇ ಇರುವಂತಹದ್ದು 58 ಕೋಟಿ ಈಗಾಗಲೇ ಮಂಜೂರಿ ಆಗಿ ಸಿದ್ದಾಪುರ ಪಟ್ಟಣಕ್ಕೆ ಶಾಶ್ವತವಾಗಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡಿರುವಂಥದ್ದು. ಅದನ್ನು ಕೂಡ ಮುಂದಿನ ದಿವಸದಲ್ಲಿ ಚಾಲನೆಯನ್ನು ಕೊಡುವಂತಹದ್ದು ಕೂಡ ಚಾಲನೆ ಕೂಡ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾ ಬಯಸ್ತೀನಿ ನಾನು. ಅನೇಕ ಜನ ಸಂಘ ಸಂಸ್ಥೆ ಕೂಡ ಹೇಳ್ತಾ ಇದ್ರು, ಇಲ್ಲಿ ನಾವು ಸಿದ್ದಾಪುರದಲ್ಲಿ ಒಳ್ಳೆಯ ಭವನ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು, ಬಹಳಷ್ಟು ಜನ ಹೇಳ್ತಾ ಇದ್ರು. ಅದಕ್ಕಾಗಿ ನಾನು ಎಲ್ಲ ಸಮಾಜಕ್ಕೂ ಸಮಾನತೆಯ ಸಮಾಜ ಭವನಕ್ಕೆ ಹಣವನ್ನು ಕೂಡ ಈಗಾಗಲೇ ನಾನು ಒದಗಿಸಿದ್ದೀನಿ. ನಾನು ಇಲ್ಲಿ ಸಿದ್ದಾಪುರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ತಹಸೀಲ್ದಾರ್ ಹತ್ರ ನಾನು ಹೇಳಿದ್ದೀನಿ, ಅವರು ಕೂಡ ಒಂದು 15 ಗುಂಟೆ ಜಾಗವನ್ನು ಕೊಡಿಸಿದ್ದಾರೆ. ಈಗ ಅಲ್ಲಿ ಆ ಜಾಗದಲ್ಲಿ ಗಾಂಧಿ ಭವನ ಅನ್ನೋಂಥದ್ದನ್ನ ಈಗ ನಾನು ಹೇಳಿದ್ದೀನಿ, ಶಿಕ್ಷಣ ಕೂಡ ಹೇಳಿದ್ದೀನಿ. ಗಾಂಧಿ ಭವನ ಅನ್ನೋದನ್ನ 2 ಕೋಟಿ ರೂಪಾಯಿಯಲ್ಲಿ ಗಾಂಧಿ ಭವನವನ್ನು ಸಿದ್ದಾಪುರ ಪಟ್ಟಣ ವ್ಯಾಪ್ತಿಯಲ್ಲಿ ನಾನು ಅದನ್ನು ಕೂಡ ಮುಂದಿನ ಇಟ್ಟಿದ್ದೀವಿ ಅಂತ ಮಾತನ್ನು ಮಾನ್ಯ ಮಂತ್ರಿಗಳ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದೆ, ನಮ್ಮ ಕ್ಷೇತ್ರಕ್ಕೆ ಏನೇ ಹಣ ಕಡಿಮೆ ಆದರೂ ಕೂಡ ಗ್ರಾಮೀಣ ಇರ್ಬೋದು ನಗರ ಇರ್ಬೋದು ಎಷ್ಟು ಹಣ ಕಡಿಮೆ ಆಗುತ್ತೆ ನಾನು ಕೊಡಿಸ್ತೀನಿ ಅಂತ ಮಾತನ್ನು ಮಂತ್ರಿಗಳು ಹೇಳೋದ್ರಿಂದ ಮತ್ತೊಮ್ಮೆ ಅವರಿಗೆ ಬಯಸ್ತೀನಿ. ನಾನು ಒಟ್ಟಿನಲ್ಲಿ ಎಲ್ಲ ಕೆಲಸ ಬಿಟ್ಟು ಇವತ್ತು ಪೂರ್ತಿ ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ನನ್ನ ಕ್ಷೇತ್ರದಲ್ಲಿ ನಮ್ಮ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.